ಇನ್ನು ಮೂಢಾಸ್ತ್ರವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವಂತ ಬಿಜೆಪಿ ಕಾಂಗ್ರೆಸ್ ಮೇಲೆ ಕತ್ತಿ ಮಸಿತಾ ಇದೆ. ಇದಕ್ಕೆ ಕೌಂಟರ್ ಪ್ಲಾನ್ ಮಾಡಿಕೊಂಡಿರುವಂತ ಕಾಂಗ್ರೆಸ್ ಕೊರೋನಾ ಹಗರಣದ ವರದಿಯನ್ನ ಸಂಗ್ರಹಿಸಿ ಚೂಬಾಣವನ್ನ ಬಿಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಸ್ವೀಕರಿಸಿರುವಂತ ಕೊರೋನಾ ಹಗರಣದ ವರದಿಯಲ್ಲಿ ಏನಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ಬಿಜೆಪಿ ಬ್ರಹ್ಮಾಸ್ತ್ರ, ಮುಡಾ ಸೈಟ್ಗಳೇ ಕಮಲ ಪಡೆಗೆ ಅಸ್ತ್ರ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಮೈಸೂರಿನವರೆಗೂ ಪಾದಯಾತ್ರೆ ಮಾಡಿದ್ದ ದೋಸ್ತಿಗಳು ಸಿಎಂ ಮತ್ತು ಸರ್ಕಾರದ ಮೇಲೆ ಗದಾಪ್ರಹಾರ ಮಾಡಿದ್ರು. ಆದರೆ ವಿಪಕ್ಷಗಳ ಬಾಣಕ್ಕೆ ಜಗದೆ ಎದೆ ಕೊಟ್ಟು ನಿಂತಿರುವ ಸಿಎಂ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸಿಕೊಂಡ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ವಿಪಕ್ಷಗಳಿಗೆ ಚಳಿ ಬಿಡಿಸಲು ಬಿಜೆಪಿ ಅಧಿಕಾರಾವಧಿಯ ಹಗರಣಗಳನ್ನ ಕೆದಕಿ ಹೊರತೆಗೆದಿದ್ದಾರೆ. ಈ ಪೈಕಿ ಸಿಎಂ ಕೈಗೆ ಕೊರೋನಾ ಹಗರಣದ ರಿಪೋರ್ಟ್ ಸಿಕ್ಕಿದೆ. ಬಿಜೆಪಿಯ ಮೇಲೆ ಕೊರೋನಾ ಅಸ್ತ್ರ ಪ್ರಯೋಗಿಸಲು ಕಾಂಗ್ರೆಸ್ ಸಜ್ಜು. ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣವೇ ಕೈಗೆ ಪ್ರತ್ಯಸ್ತ್ರ. 2020ರಿಂದ 2022ರವರೆಗೆ ಬರೋಬ್ಬರಿ 2 ವರ್ಷ ಇಡೀ ದೇಶದ ಆರೋಗ್ಯ ವ್ಯವಸ್ಥೆ ನಡುಗಿಸಿದ್ದಂತ ಕೊರೋನಾ ಕಣ್ಮರೆಯಾಗಿದೆ. ಆದ್ರೆ ಕೊರೋನಾ ಕಾಲದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಿಜೆಪಿಯ ಮುಡಾಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗಿ ಕೊರೋನಾ ಹಗರಣ ಕೆದಕಿರುವಂತಹ ಕಾಂಗ್ರೆಸ್ ಸರ್ಕಾರ ವರದಿ ತರಿಸಿಕೊಂಡಿದೆ. ಜಸ್ಟಿಸ್ ಜಾನ್ ಮೈಕಲ್ ಕುನಾ ನೇತೃತ್ವದ ಆಯೋಗ ಬರೋಬ್ಬರಿ 1722 ಪುಟಗಳ ವರದಿಯನ್ನ ಸಿಎಂ ಕೈಗೆ ನೀಡಿದೆ. ಹಾಗಾದ್ರೆ ಸಿಎಂ ಕೈ ಸೇರಿರುವಂತಹ ಕೊರೋನಾ ಹಗರಣದ ತನಿಖಾ ವರದಿಯಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 1700 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೆ ಹಣದ ಖರ್ಚು ವೆಚ್ಚದ ಬಗ್ಗೆ ಸೂಕ್ತ ದಾಖಲೆ ಮಾಹಿತಿ ಇಲ್ಲ. ಕೆಲ ಖರೀದಿ ನಿರ್ವಹಣೆಯಲ್ಲಿ ಹಣ ವಿನಿಯೋಗಿಸದೆ ಬಿಲ್ ನೀಡಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಯಾವುದೇ ವ್ಯಕ್ತಿಗಳು ನೇರವಾಗಿ ಭಾಗಿಯಾಗಿರೋ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಮಾಡಿಲ್ಲವಾದರೂ ಆರೋಗ್ಯ ಇಲಾಖೆಯ 11 ವಿಭಾಗದಲ್ಲಿ ಹಣ ದುರುಪಯೋಗದ ಬಗ್ಗೆ ತಿಳಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನ್ಯಾಷನಲ್ ಹೆಲ್ತ್ ಮಿಷನ್, ಮೆಡಿಕಲ್ ಎಜುಕೇಷನ್ ನಿರ್ದೇಶನಾಲಯ, ಬಿಬಿಎಂಪಿ, ಕರ್ನಾಟಕ ಮೆಡಿಕಲ್ ಕಾರ್ಪೊರೇಷನ್ ಸೇರಿ 11 ವಿಭಾಗದಲ್ಲಿ ಕೊರೋನಾ ದುಡ್ಡನ್ನ ನುಂಗಿ ನೀರು ಕುಡಿಯಲಾಗಿದೆಯಂತೆ. ಹೀಗೆ ಹಣ ದುರುಪಯೋಗದ ಬಗ್ಗೆ ಸಂಶಯ ಬಂದಿರೋ ಹಿನ್ನೆಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು ಅಂತ ಪುನಃ ಆಯೋಗ ಶಿಫಾರಸು ಮಾಡಿದೆ. ಹೀಗೆ ಹಣ ದುರುಪಯೋಗದ ಬಗ್ಗೆ ಮಾಹಿತಿ ನೀಡಿರುವ ಆಯೋಗ ಕೊರೋನಾ ನಿಯಂತ್ರಣಕ್ಕಾಗಿ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಅನ್ನೋ ವರದಿಯನ್ನು ಕೂಡ ನೀಡಿದೆ. ಸರ್ಕಾರದಿಂದ ಆರೋಗ್ಯ ಇಲಾಖೆಗೆ ಕೊರೋನಾ ನಿಯಂತ್ರಣ ಮಾಡಿ ಅಂತ 1754 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಅಂತ ಪುನಃ ಆಯೋಗ ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೆಯೇ ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ 1406 ಕೋಟಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ 918 ಕೋಟಿ, ವೈದ್ಯಕೀಯ ಸರಬರಾಜು ನಿಗಮಕ್ಕೆ 1394 ಕೋಟಿ, ವೈದ್ಯಕೀಯ ಸಲಕರಣೆಗಳ ಖರೀದಿಗೆ 1394 ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿತ್ತು. ಅಲ್ಲದೆ ಔಷಧಿ ಖರೀದಿಗೆ ಬರೋಬ್ಬರಿ 569 ಕೋಟಿ ಕೊಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಬಿಬಿಎಂಪಿಗೆ 732 ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿದ್ದು ಉಳಿದ ವರದಿಯನ್ನ ಶೀಘ್ರದಲ್ಲೇ ತಿಳಿಸೋದಾಗಿ ಆಯೋಗ ತಿಳಿಸಿದೆ. ಈ ಕೊರೋನಾ ಹಗರಣದ ವರದಿ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವರದಿ ನೋಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ಸದ್ಯಕ್ಕೆ ಕೊರೋನಾ ಹಗರಣದ ವರದಿಯನ್ನ ತರಿಸಿಕೊಂಡಿರುವಂತಹ ಸರ್ಕಾರ ಇದರ ಜೊತೆಗೆ PSI ನೇಮಕಾತಿ, ಬಿಟ್ಕಾಯಿನ್ ಸೇರಿ ಹಲವು ಹಗರಣವನ್ನು ಕೂಡ ಕೆದಕುವ ಸಾಧ್ಯತೆ ಇದೆ. ಮುಡಾ ಹಗರಣ ಏನಾಗಲಿದೆ ಎಂಬುದರ ಮೇಲೆ ಬಿಜೆಪಿ ಕಾಲದ ಹಗರಣಗಳ ತನಿಖೆ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9.